ಸರ್ ಆ್ಯಕ್ಚುಲಿ ನೀವು ಆಲ್ಮೋಸ್ಟ್ ಈಗ ಭೀಮಾ ಆಗಿರ್ಬೋದು, ಸಲಾಗ ಆಗಿರ್ಬೋದು, ಎರಡು ಸಿನಿಮಾಗಳ ಮೂಲಕ ಈ ಜೆನ್ಜಿ ಕಿಡ್ಸ್ನ ಟ್ಯಾಪ್ ಮಾಡಿದಂತಹ ಒಂದು ಮೇನ್ ಸ್ಟ್ರೀಮ್ ಹೀರೋ ಥರ ಈಗ ಹೊರ ಹೊಮ್ಮಿದ್ದೀರಾ ಆ್ಯಕ್ಚುಲಿ ನೀವು. ಅಂದರೆ ಆ ಪಲ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈಗ ಸಿಟಿ ಲೈಟ್ಸ್ ಕೂಡ ಅದೇ ಸಾಲಿನಲ್ಲಿ ಇರುತ್ತಾ, ಹೇಗಿರುತ್ತೆ ಸಿನಿಮಾ ಅಂತ? ಎರಡೂ ಬೇರೆ ಕತೆ, ಇದೊಂದು ಬೇರೆ ಕತೆ. ಸಿಟಿ ಲೈಟ್ಸೇ ಬೇರೆ ಕತೆ ಇರುತ್ತಪ್ಪ. ಸರ್ ಇನ್ನು ನಿಮ್ಮ ಮಕ್ಕಳು ಆ್ಯಕ್ಚುಲಿ ರಿತನ್ಯ ಅವರಾಗಿರ್ಬೋದು ಮತ್ತು ಮೋನಿಶ್ ಅವರು ಆ್ಯಕ್ಚುಲಿ ಇಬ್ಬರು ದೊಡ್ಡ ಮನೆ ಅಂದರೆ ಹೀರೋಗಳಿಗೇ ಹೀರೋಯಿನ್ಸ್ ಆಗಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಪ್ಲಸ್ ಅಂದರೆ ನಿಮ್ಮ ಒಂದು ಡೆಡಿಕೇಶನ್ ಮತ್ತು ಕನ್ವಿಕ್ಷನ್ ಕಾಣುತ್ತೆ. ಅಂದರೆ ಮಕ್ಕಳನ್ನು ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ನೆಲೆ ನಿಲ್ಲಿಸಬೇಕು ಚಿತ್ರರಂಗದಲ್ಲಿ ಅಂತ. ಸೊ ಆ ಒಂದು ಯುವರಾಜ್ ಕುಮಾರ್ ಜೊತೆಗೆ ಸಿನಿಮಾ ಅದು ಹೆಂಗೆ ವರ್ಕೌಟ್ ಆಯಿತು, ಹೇಗೆ ಸರ್ ಅಂತ? ಕತೆ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತಾ ಇರಬೇಕು. ಕತೆ ಎಲ್ಲಿ ಚೆನ್ನಾಗಿದ್ರೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕಷ್ಟೇ. ಸರ್ ಇನ್ನು ಬಾಡಿ ಬಿಲ್ಡಿಂಗ್ ಆ್ಯಕ್ಚುಲಿ ಪಂಪ್ ಆಗಿರೋದು ಕಾಣ್ತಾ ಇದೆ ಆ್ಯಕ್ಚುಲಿ. ಸೊ ಯಾವ ಸಿನಿಮಾಗೆ ಅದು ಆಗಿರುತ್ತೆ, ಹೇಗೆ ಅಂತ? ಅದು ಇಷ್ಟರಲ್ಲೇ ಹೇಳ್ತೀನಿ, ಅದು ಯಾವ ಸಿನಿಮಾ ಅನೌನ್ಸ್ ಮಾಡ್ತೀನಿ ಇಷ್ಟರಲ್ಲೇ ಈಗ. ಸರ್ ಪರ್ಟಿಕ್ಯುಲರ್ಲಿ ಈ ವರ್ಷ ಸರ್ ಅಂದರೆ ಆಲ್ಮೋಸ್ಟ್ ಈಗ 5 months 150+ ಸಿನಿಮಾ ರಿಲೀಸ್ ಆಗಿದೆ. ಸ್ವಲ್ಪ ನೀರಸ ಪ್ರತಿಕ್ರಿಯೆ ಬಂದಿದೆ ಜನಗಳಿಂದ. ಕೆಲವೊಂದು ಮಧ್ಯದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬಂದಿದೆ. ಇಲ್ಲ ಅಂದರೆ ಯಾರೂ ನೋಡ್ತಿಲ್ಲಪ್ಪ ಈಗ, ಅಷ್ಟೇ ಸಿಂಪಲ್. ಕಂಟೆಂಟ್ ಇದ್ದರೆ ಸಿನಿಮಾ ನೋಡ್ತಾ ಇಲ್ಲ ಅಂದರೆ ಯಾರೂ ನೋಡಲ್ಲ.